ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ, ನನ್ನ ಪತ್ರಕರ್ತರ ಮಿತ್ರರಿಗೆ, ನನ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ, ನನ್ನ ತಮ್ಮ ಮತ್ತು ನನ್ನ ತಂಡ, ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಸ್ಪಾರ್ಕ್ ಬಗ್ಗೆ ನಾನು ಮುಹೂರ್ತ ಟೈಮಲ್ಲೂ ಅದನ್ನೇ ಹೇಳಿದ್ದೆ. ಒಂದು ಕಿಡಿ, ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ. ಆಮೇಲೆ ತುಂಬಾ ಸಲಿ ಏನೋ ಒಂದು ಹಗರಣ ಆಗಿರ್ಲಿ ಅಥವಾ ಏನೋ ಪ್ರಾಬ್ಲಮ್ ಆಗಿರ್ಲಿ, ಫಸ್ಟ್ ಧ್ವನಿ ಅಂತದೆ ಒಬ್ರು ಜರ್ನಲಿಸ್ಟ್. ಸೊ ತುಂಬಾ ಸಲಿ ಅವ್ರಿಗೆ ಸಿಗೋ ಗೌರವ, ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಪ್ಲಸ್ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್, ವಾಟ್ ಎವರ್, ಡಾನ್ಸು, ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ಇವಾಗ ನಾವೇನೋ ಹೇಳಬೇಕು ಜಾಸ್ತಿ, ಇನ್ನು ಪ್ರತಿಯೊಂದು ಡೈಲಾಗ್, ಅದಕ್ಕೆ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದ್ರಲ್ಲಿ. ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರತಿಯೊಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕೂತ್ಕೊಂಡು ಕರೆಕ್ಟಾಗಿ ಡೈಲಾಗ್ಸ್ ಬರೆದು, ನನಗೆ ಒಂದು ಸ್ಪಾಟ್ ಬಂದ್ರೆ ನನಗೆ ಒಂದು 5-6 ಪೇಜ್ ಡೈಲಾಗ್ ಕೊಡ್ತಾರೆ. ಕೆಲವು ಸಲ ಏನು 15 ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ, ಓಕೆ ಹಿಂಗ ಇದು ಈ ತರ ಡೆಲಿವರ್ ಮಾಡ್ಬೇಕಾ, ಈ ಸ್ಪೀಡಲ್ಲಿ ಇರ್ಬೇಕಾ ಮಾತಾಡ್ಬೇಕಾದ್ರೆ. ಆಬ್ವಿಯಸ್ಲಿ ಅದು ನಿಮ್ಮನ್ನ ನೋಡಿ ನಾನು ಪ್ಯಾಷನೇಟ್ ಆಗಿ ಒಂದು ಪತ್ರಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಮಾಡ್ಬೋದು ಅನ್ನೋ ಈ ಸಿನಿಮಾಯಿಂದ ನನಗೆ ಅದಕ್ಕೆ ತುಂಬಾ ಅಭ್ಯಾಸ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್. ಆಮೇಲೆ ತುಂಬಾ ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಸಿನಿಮಾ, ಒಂದು ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಒಂದು ನಂಬಿಕೆ. ಏನೇ ಆದರೂ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ನಂಬ್ತಾರೆ, ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ. ನಾನಾಗಿರ್ಲಿ ತುಂಬಾ ಹಲವಾರು ಆರ್ಟಿಸ್ಟ್ನಲ್ಲಿ ಅದಿಲ್ಲಿ ತುಂಬಾ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ನಾವು ಅನ್ಕೊಂಡಿದ್ದು ವಿಜುವಲ್ಸ್ಗಿಂತ ಹೆಚ್ಚಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಒಬ್ಬನೇ ಅಲ್ಲ ಸಿನಿಮಾ, ಹೀರೋ ಒಬ್ಬನೇ ಅಲ್ಲ ಸಿನಿಮಾ, ಒಂದು ಎಂಟೈರ್ ತಂಡ ಸೇರ್ಬೇಕು. ಆ ತಂಡಕ್ಕೆ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗ್ಬೇಕು. ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನಿಗಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ. ಸೊ ನಿಮ್ಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ವಿಶಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡಬೇಕು. ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ದೀರಾ, ಥ್ಯಾಂಕ್ ಯು. ಏನು ಇಲ್ಲ ಅದು ಹಂಗೆ ಅವರು ರೆಡಿ ಆಗಬೇಕಲ್ಲ, ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮಗೆ. ಬಟ್ ಇಲ್ಲ, ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್, ವೆರಿ ಕಂಫರ್ಟಬಲ್. ತುಂಬಾ ಚೆನ್ನಾಗಿ ವಿ ಇಂಪ್ರೊವೈಸ್ ಸೀನ್ಸ್ ಆ್ಯಂಡ್ ಡೈಲಾಗ್ಸ್. ಸೊ ಶಿ ಈಸ್ ಆಲ್ಸೋ ವಂಡರ್ಫುಲ್. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನ್ನ ಜೊತೆ ಡ್ಯಾನ್ಸ್ ಕಾಂಬಿನೇಷನ್ ಎಲ್ಲ ಅದವ್ರಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಡ್ಯಾನ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ವಂಡರ್ಫುಲ್ ಕೋಸ್ಟಾರ್. ಆ್ಯಂಡ್ ನೆಕ್ಸ್ಟು ಆಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಸೈಲೆಂಟ್ ಆಗಿರ್ತಾರೆ, ಬಟ್ ಕಾಸು ಕೆಲಸ ಸಖತ್ತಾಗಿ ಮಾಡ್ತಾರೆ. ಎಲ್ರಿಗೂ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆಸ್ ಅ ರಿಂಗ್ ಪ್ರೊಡ್ಯೂಸರ್ ಸರ್. ಆ್ಯಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಏನೇನೋ ಮಾಡ್ತಿರ್ತೀನಿ ನಾನು ಈ ಸಿನಿಮಾ ಅಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು, ಬ್ಲಾಗಿಂಗು ಎಲ್ಲ. ಬಟ್ ನ್ಯೂಸ್ ಅಂತೂ ಸಖತ್ತಾಗಿ ಜನರೇಟ್ ಮಾಡ್ತಾರೆ ಅವರು ಈ ಸಿನಿಮಾ. ನನ್ನ ಜೊತೆ ತುಂಬಾ ಖುಷಿ ಆಗುತ್ತೆ ಅವ್ರ ಕಾಂಬಿನೇಷನ್ಗೆ. ಆಬ್ವಿಯಸ್ಲಿ ಏನಾದ್ರು ನಿಮ್ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸ್ಬೇಕಲ್ಲ. ಸೊ ಅದಕ್ಕೆ ಏನಿದು ಜಾಸ್ತಿ ಹೆಚ್ಚಿವಿ, ಇನ್ನು ಏನು ಸಿಗುತ್ತೆ, ಇನ್ನೊಂದು ಬರುತ್ತೆ ಅಂತ ಅವ್ರದ್ದು ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಧರ್ಮಣ್ಣ. ತುಂಬಾ ನಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ ಅಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು, ಒಂದು ವೈಬ್ರೇಷನ್ ತರ ಅದು. ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ನ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ. ತುಂಬಾ ಒಂದೇನು ಲವ್ಲಿ ಕ್ಯಾರೆಕ್ಟರ್, ತುಂಬಾ ಜನ ಇಷ್ಟಪಡ್ತಾರೆ ಹೀರೋ ನೋಡಕ್ಕೆ. ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ. ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮಿಬ್ಬರದ್ದು ಟಗ್ ಆಫ್ ವಾರ್ ಏನಿದೆ, ನನ್ಗೂ ಅವ್ರಿಗೆ ಇರೋ ಜುಗಲ್ಬಂದಿ ಏನಿದೆ, ಡೈಲಾಗ್ ವಾರ್ ಏನಿದೆ, ಅದು ತುಂಬಾ ಚೆನ್ನಾಗಿದೆ. ಸೊ ಇನ್ನು ಹಲವಾರು ತೋರಿಸೋದು ನಿಮಗೆ ಫುಟೇಜ್ ಸರಿ. ನೆಕ್ಸ್ಟ್ ಟ್ರೈಲರ್ ಕಟ್ಟಲ್ಲಿ ಐ ಥಿಂಕ್ ಅದೆಲ್ಲ ಬರುತ್ತೆ ನಮ್ದು ಅವ್ರದ್ದು. ಓಕೆ, ನೆಕ್ಸ್ಟ್ ಐ ಥಿಂಕ್ ಶುಭಮ್. ಥ್ಯಾಂಕ್ ಯು ಶುಭಮ್. ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ಆ್ಯಂಡ್ ಅವರ ಅಭಿ ಮಗ, ಸೊ ಹೀಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ವಿತ್ ಮೀ. ಒಂದು ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ, ಮಾರ್ಷಲ್ ಆರ್ಟ್ಸ್ ಎಲ್ಲ. ಸೊ ಇದು ಓವರ್ ಆಲ್ ಜಸ್ಟ್. ಆ್ಯಂಡ್ ಮಹಾಂತೇಶ್ ಸರ್ ಲಾಸ್ಟ್ ಇದು ಕಿಂಗ್ ಮೇಕರ್ ಅಂತಾರಲ್ಲ ಒಂದು ಸಿನಿಮಾಗೆ. ಸೊ ಆ ಥರ ಏನೇ ಪಾತ್ರಗಳಿದ್ರು ಅವ್ರದ್ದು ಒಂದು ವಿಷನ್ ಏನಿದೆ ಸಿನಿಮಾಗೋಸ್ಕರ, ಸ್ಪಾರ್ಕ್ ಯಾವ ಥರ ಬರಬೇಕು, ಏನ್ ಸ್ಪಾರ್ಕ್ ಅನ್ನೋದು
ಆಮೇಲೆ ಆ ಕಂಟೆಂಟ್ ಎಲ್ಲಿ ಡೆಲಿವರ್ ಮಾಡಬೇಕು, ಜೊತೆಗೆ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅದನ್ನ ಯಾವುದು ಮಿಸ್ ಮಾಡಬಾರ್ದು. ಯಾಕಂದ್ರೆ ಜನ ಬಂದು 1.5 ಅವರ್ ಸಿನಿಮಾ ನೋಡ್ತಾರೆ ಅಂದ್ರೆ ಅವ್ರಿಗೆ ಫನ್ನು ಇರಬೇಕು, ಥ್ರಿಲ್ಲು ಎಲಿಮೆಂಟ್ಸ್ ಇರಬೇಕು, ಡೈಲಾಗ್ಸ್ ಕ್ಯಾಚ್ ಆಗಬೇಕು, ಕಥೆನೂ ಓಕೆ ಆಗಬೇಕು. ಸೊ ಇದಿಷ್ಟು ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಇನ್ನು 60-70% ಮುಗಿಸಿದ್ದೀವಿ. ಇನ್ ಬ್ಯಾಲೆನ್ಸ್ ಒಂದು 40% ಇದೆ. ಐ ಥಿಂಕ್ ವಿಲ್ ಬಿ ಡನ್ ಇನ್ ಅನದರ್ 1 ಮಂತ್ ಎಲ್ಲ ಫಾಸ್ಟ್ ಆಗಿ ಮುಗಿಸಿ ನಿಮ್ಮಿಂದ ಆದಷ್ಟು ಬೇಗ ಬರ್ತೀವಿ. ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬರ್ತಿದ್ದಾರೆ. ಎಲ್ಲ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಂಪೋಸರ್ ಸಚಿನ್ ಬಸೂರ್ ಅವ್ರು ಸಾಂಗ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಸ್ವಾಮಿ ನಮ್ಮ ಕ್ಯಾಮ್ರಾಮ್ಯಾನ್, ಸೊ ಇವತ್ತು ಅವ್ರು ಬರೋಕ್ಕಾಗಲಿಲ್ಲ. ಸೊ ದಿಸ್ ಇಸ್ ಮೈ ಟೀಮ್. ನಿಮ್ಮೆಲ್ಲರ ಬರ್ಡೇ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಕ್ವೆಶನ್ಸ್ ಕೇಳ್ಬೋದು.